ಹಲೋ ಗೆಳತಿಯರೇ, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ಹಾಗೆ ಈಸಿ ಪರ್ಚೇಸ್ ಸ್ಕೀಮ್ ಬಗ್ಗೆ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ ಈಸಿ ಪರ್ಚೇಸ್ ಸ್ಕೀಮ್ ಅಂದರೆ ಏನು, ಅದರ ಬೆನಿಫಿಟ್ಸ್ ಏನು, ಡ್ರಾಬ್ಯಾಕ್ಸ್ ಏನು, ಆಮೇಲೆ ಆ ಡ್ರಾಬ್ಯಾಕ್ಸ್ಗೆ ಆಲ್ಟರ್ನೇಟಿವ್ ನಾವು ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಸೊ ಫಸ್ಟ್ ಥಿಂಗ್, ಈಸಿ ಪರ್ಚೇಸ್ ಸ್ಕೀಮ್ ಅಂದರೆ ಏನು? ಈಸಿ ಪರ್ಚೇಸ್ ಸ್ಕೀಮ್ ಅನ್ನುವಂಥದ್ದು ಗೌರ್ಮೆಂಟ್ ಒಂದು ಇನಿಷಿಯೇಟಿವ್. ಸೊ ಅರ್ಲಿಯರು ಗೌರ್ಮೆಂಟ್ ಅವರು ಎರಡು ಥರದ ಸ್ಕೀಮ್ ಕೊಡ್ತಾ ಇದ್ರು. ಒಂದು, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸೀರೆನ ಪರ್ಚೇಸ್ ಮಾಡಿ EMI ಅಲ್ಲಿ ಅಮೌಂಟನ್ನು ಕಟ್ಟುವಂಥ ಒಂದು ಸ್ಕೀಮು. ಎರಡನೇದು, ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಲ್ವೋ ಅವ್ರಿಗೆ ಈಸಿ ಪರ್ಚೇಸ್ ಸ್ಕೀಮ್ ಅಂತ ಒಂದು ಸ್ಕೀಮ್. ಈ ಎರಡು ಸ್ಕೀಮು. ಫಸ್ಟ್ ಸ್ಕೀಮ್ ಇವಾಗ ಸುಮಾರು ದಿನದಿಂದ ಟೆಂಪರರಿ ಸ್ಟಾಪ್ ಆಗಿದೆ. ಏನು ರೀಸನ್ನು ಅಂತ ಗೊತ್ತಿಲ್ಲ, ಟೆಂಪರರಿಲಿ ಸ್ಟಾಪ್ ಆಗಿದೆ. ಫ್ಯೂಚರಲ್ಲಿ ಇಂಟ್ರೊಡ್ಯೂಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಈಗ ಸೆಕೆಂಡ್ ಸ್ಕೀಮ್ ಬಗ್ಗೆ ಮಾತಾಡೋಣ, ಈಸಿ ಪರ್ಚೇಸ್ ಸ್ಕೀಮ್. ಈಸಿ ಪರ್ಚೇಸ್ ಸ್ಕೀಮ್ ಏನಂದರೆ, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸು ಯಾರಿಗೆ ಸೀರೆನ ಅಷ್ಟೊಂದು ದುಡ್ಡು ಕೊಟ್ಟು ಅಫೋರ್ಡ್ ಮಾಡೋಕ್ಕಾಗಲ್ವೋ ಒಂದೇ ಸಲ ತಗೊಳ್ಳೋದನ್ನು, ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈಸಿ ಪರ್ಚೇಸ್ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಆಮೇಲೆ ಕೆಲವರು ಅಫೋರ್ಡ್ ಮಾಡೋಕ್ಕೆ ಆಗುವಂಥವ್ರು ಒಟ್ಟಿಗೆ ಅಷ್ಟು ದುಡ್ಡು ಕೊಡೋಕ್ಕೆ ಹೊಟ್ಟೆ ಉರಿಯುತ್ತೆ. ಸೊ ಹಾಗಾಗಿ ತಿಂಗಳು ಚಿಕ್ಕದಾಗಿ ಅಮೌಂಟನ್ನು ನಾವೆಲ್ಲ ಒಂದು ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಅದು ನಮಗೆ ಜಾಸ್ತಿ ವ್ಯತ್ಯಾಸ ಮಾಡಲ್ಲ. ಓಕೆನಾ? ಸೊ ಇದು ಈಸಿ ಪರ್ಚೇಸ್ ಸ್ಕೀಮ್ ಅಂದರೆ ಇದು. ಸೆಕೆಂಡ್ ಒನ್, ಎನ್ರೋಲ್ಮೆಂಟ್ ಹೇಗೆ? ನೀವು ನಿಮ್ಮ ಹತ್ತಿರದ ಯಾವುದಾದ್ರೂ KSIC ಶೋರೂಮ್ಗೆ ಹೋಗ್ಬಿಟ್ಟು ಈಸಿ ಪರ್ಚೇಸ್ ಸ್ಕೀಮ್ ಫಾರ್ಮ್ ಕೊಡಿ ಅಂದರೆ ಅವರು ಕೊಡ್ತಾರೆ. ಆವಾಗ ನಾವು ಅದನ್ನೆಲ್ಲ ಫಿಲ್ ಮಾಡಿ ಆ ಪರ್ಟಿಕ್ಯುಲರ್ ಶೋರೂಮಲ್ಲಿ ನಾವು ಅದನ್ನು ಕೊಟ್ಟಾಗ ಮಿನಿಮಮ್ ಡೆಪಾಸಿಟ್ ಅಮೌಂಟ್ ಇದಕ್ಕೆ ಬಂದು 2000 ರುಪೀಸ್. ಮುಂಚೆ 1500 ಇತ್ತಂತೆ, 2000 ರುಪೀಸ್ ಇವಾಗ. ಸೊ 2000 ಆ್ಯಂಡ್ ಅಬೌವ್ ನೀವು ಎಷ್ಟಾದರೂ ಕಟ್ಬೋದು. ಸ್ಕೀಮ್ ಟೈಮ್ ಏನಿರುತ್ತೆ, ವ್ಯಾಲಿಡಿಟಿ ಏನಿರುತ್ತೆ, 10 ಮಂತ್ಸ್ ಇರುತ್ತೆ. ಸೊ ಇವತ್ತು ನೀವು ಎನ್ರೋಲ್ ಮಾಡಿದ್ರೆ ಇವತ್ತಿಂದ 10 ಮಂತ್ಸ್ವರೆಗೂ ನೀವು 10 ಕಂತನ್ನು ನೀವು ಕಟ್ಕೊಂಡು ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ 2000 ಕಟ್ತೀರಾ ಅಂತ ಇಟ್ಕೊಳ್ಳಿ. 2000 ನೀವು ಕಟ್ಟಿದ್ರೆ 10 ಮಂತ್ಸ್ ಕಟ್ಕೊಂಡು ಹೋದ್ರೆ ಎಷ್ಟಾಯಿತು? 20,000 ಆಯಿತು. ಸೊ 20,000 ವರ್ತ್ ಸೀರೆನ ನೀವು ನಿಮ್ಮ ಸ್ಕೀಮ್ ಮೆಚ್ಯೂರ್ ಆದಮೇಲೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ, ರೆಗ್ಯುಲರ್ ಡಿಸ್ಕೌಂಟ್ ಏನಿರುತ್ತೆ ಅದರ ಜೊತೆಗೆ ಸ್ಕೀಮ್ ಹೋಲ್ಡರ್ಸ್ಗೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗತ್ತೆ. ಓಕೆ, ಸೊ ಎಲ್ಲದಕ್ಕೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ಈ ಸ್ಕೀಮ್ದು ಒಂದು ಡ್ರಾಬ್ಯಾಕ್ ಇದೆ. ಏನು ಅಂದರೆ, ಇವರು ಯಾವುದೇ ಥರದ ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ನೀವು ಎನ್ರೋಲ್ ಮಾಡ್ತೀರಾ ಅಲ್ವಾ, ನೀವು ಅದನ್ನು ಕ್ಯಾಶಲ್ಲೇ ಪೇಮೆಂಟ್ ಮಾಡಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ನೀವು ಯಾವ ಶೋರೂಮ್ನಲ್ಲಿ ನೀವು ಎನ್ರೋಲ್ ಮಾಡ್ತೀರಿ ಅದೇ ಶೋರೂಮ್ನಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಶ್ ಪೇಮೆಂಟ್ ಮಾಡಬೇಕು. ಸ್ಟೋರ್ಗೆ ನೀವು ಫಿಸಿಕಲಿ ವಿಸಿಟ್ ಮಾಡಲೇಬೇಕು, ಮಾಡಿನೇ ಪೇಮೆಂಟ್ ಮಾಡಬೇಕು. ಇದು ಎರಡನೇ ಡ್ರಾಬ್ಯಾಕು. ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನು ಅಂದರೆ, ಇವಾಗ ಮೈಸೂರಲ್ಲಿ ಒಂದು 7 ಶೋರೂಮ್ ಇದೆ. ಆ 7 ಶೋರೂಮ್ನಲ್ಲಿ ನೀವು ಫ್ಯಾಕ್ಟ್ರಿನಲ್ಲಿ ಈ ಸ್ಕೀಮ್ನ ಎನ್ರೋಲ್ ಮಾಡಿದ್ರಿ ಅಂದ್ಕೊಳ್ಳಿ, ನೀವು ಪರ್ಚೇಸ್ ಮಾಡೋಕ್ಕೆ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗಬೇಕಾಗತ್ತೆ. ಬೇರೆ ಸ್ಟೋರ್ಸ್ಗೆ ನೀವು ಹೋಗೋಕ್ಕಾಗಲ್ಲ. ಕಾಳಿದಾಸ ರೋಡಲ್ಲಿ ಅಥವಾ KR ಸರ್ಕಲ್ನಲ್ಲಿ ಅಥವಾ ಎಲ್ಲಿ ನೀವು ಎನ್ರೋಲ್ ಮಾಡ್ತೀರಿ ನೀವು ಅಲ್ಲಿನೇ ಹೋಗಿ ಸೀರೆನ ಪರ್ಚೇಸ್ ಮಾಡಬೇಕಾಗತ್ತೆ. ಇದು ಒಂದು ಇದರ ಮೇಜರ್ ಡ್ರಾಬ್ಯಾಕು. ಹಾಗಾದರೆ ಇದಕ್ಕೆ ಏನು ಆಲ್ಟರ್ನೇಟಿವ್? ಸೊ ಇದು ಆಲ್ಟರ್ನೇಟಿವ್ ಬಂದು ನನ್ನ ಪರ್ಸ್ನಲ್ ಸಜೆಷನ್. ಸೊ ಇವಾಗಿನ ದಿನದಲ್ಲಿ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅಕೌಂಟ್ಸ್ ಇದೆ. ಎವ್ರಿಬಡಿ ಈಸ್ ಹ್ಯಾವಿಂಗ್ ಅ ಅಕೌಂಟ್ ಇನ್ ಒನ್ ಆರ್ ದಿ ಅದರ್ ಬ್ಯಾಂಕ್. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ, ನೀವೇನು ಮಾಡಿ, ಬ್ಯಾಂಕಲ್ಲಿ ಈಗ ಎಷ್ಟು ಅಮೌಂಟ್ ನೀವು ಸ್ಕೀಮಲ್ಲಿ ಎನ್ರೋಲ್ ಮಾಡಬೇಕು ಅಂತ ಇದ್ದೀರಿ, ಬ್ಯಾಂಕ್ನಲ್ಲಿ ಒಂದು RD ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈ ಸ್ಕೀಮ್ಗೂ RD ಅಕೌಂಟ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬಟ್ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ RD ಮಾಡ್ಕೊಳ್ಳೋದ್ರಲ್ಲಿ. ಒಂದು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ಹೋಗ್ತೀರಾ, ಬಟ್ RD ಬಂದು ನಿಮಗೆ 10 ಮಂತ್ಸ್ಗೆಲ್ಲ ಬರಲ್ಲ. ಐದರ್ ನೀವು 9 ಮಂತ್ಸ್ ಮಾಡ್ಕೋಬೇಕು ಆರ್ 12 ಮಂತ್ಸ್ ಮಾಡ್ಕೋಬೇಕು. ಮಲ್ಟಿಪಲ್ಸ್ ಆಫ್ 3 ಮಂತ್ಸಲ್ಲೇ ಮಾಡ್ಕೋಬೇಕಾಗತ್ತೆ. ಸೊ ನೋ ಪ್ರಾಬ್ಲಮ್, ನೀವು ಅಲ್ಲಿ 10 ಮಂತ್ಸ್ ಕಟ್ಟೋದನ್ನ ಇಲ್ಲಿ 1 ಇಯರ್ ಕಟ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ 12 ಮಂತ್ಸ್ ನೀವು RD ಕಟ್ಕೊಂಡು ಹೋಗಿ, ಅದೇ 2000 ನೀವು 12 ತಿಂಗಳು ಕಟ್ಟಿದ್ರೆ ನಿಮಗೆ 24,000 ಆಗುತ್ತೆ. ಸೊ ನಿಮಗೆ ಬ್ಯಾಂಕಿಂದ ಬಡ್ಡಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 6.5% ಬಡ್ಡಿ ಇರುತ್ತೆ 1 ಇಯರ್ಗೆ ಅಂದ್ಕೊಳ್ಳಿ. ನಿಮ್ಮ 24,000ಕ್ಕೆ 1 ವರ್ಷಕ್ಕೆ 6.5% ಬಡ್ಡಿ ಥರ ಹಾಕಿ ಬ್ಯಾಂಕ್ ನಿಮಗೆ ರಿಟರ್ನ್ ಕೊಡುತ್ತೆ.
ಸೊ ಅಲ್ಲಿ ನಿಮಗೆ ಬಡ್ಡಿ ಸಮೇತ ದುಡ್ಡು ಬಂತು. ಪ್ಲಸ್ 2 ತಿಂಗಳು ನೀವು ಜಾಸ್ತಿ ಕಟ್ತಾ ಇದ್ದೀರಾ, ನಿಮ್ಮ ಕೈಯಲ್ಲೂ ದುಡ್ಡು ಜಾಸ್ತಿ ಆಯಿತು. ಥರ್ಡ್ ಮೇನ್ ಬೆನಿಫಿಟ್ ಏನು ಅಂದರೆ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು ಒಂದೇ ಶೋರೂಮ್ಗೆ ಹೋಗಬೇಕು ಅನ್ನಂಗಿಲ್ಲ. ಸೊ ನಿಮ್ಮ ದುಡ್ಡು ನಿಮ್ಮ ಹತ್ರ ಇರುವಾಗ ನೀವು ಯಾವ ಶೋರೂಮ್ಗೆ ಹೋಗಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮಗೆ ನೀವು ಸ್ಕೀಮ್ ಆದರೂ ಮಾಡಿ, ಆರ್ ಡಿ ಆದರೂ ಮಾಡಿ, ನೀವು ಕ್ಯಾಶ್ ಆದರೂ ಕೊಟ್ಟು ತಗೋತೀನಿ ಅಂದ್ರೂ ನಿಮಗೆ ಸಫಿಷಿಯೆಂಟ್ ಸ್ಟಾಕ್ಸ್ ಸಿಗ್ತಾ ಇಲ್ಲ. ಬೆಳಗ್ಗೆ 6 o'clock ಹೋಗಿ ಮನೆಯಿಂದ ಯಾರಾದರೂ ಒಬ್ರು ಫ್ಯಾಮಿಲಿ ಮೆಂಬರು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ತಗೊಂಡು ಅಲ್ಲಿ ವಿದಿನ್ 20ನೇ ಅನ್ಕೊಳ್ಳಿ, 22 ಅಲ್ಲ, 20ರಿಂದ 25 ಒಳಗಡೆ ಇದ್ರೆ ಟೋಕನ್ ನಂಬರು ಮಾತ್ರ ನಿಮಗೆ ಫ್ರೆಶ್ ಸ್ಟಾಕು, ಒಳ್ಳೆ ಸ್ಟಾಕು ಸೀರೆ ಸಿಗ್ತಾ ಇರುವಂಥದ್ದು. ಇಲ್ಲ ಅಂದರೆ ಸೀರೆಗಳು ಅವೈಲೇಬಲ್ ಇಲ್ಲ. ಏನು ಮೋಡ್ ಪೇಮೆಂಟ್ ಮಾಡ್ತೀನಿ ಅಂದ್ರೂ ಇಲ್ಲ, ನೀವು ಕ್ಯಾಶ್ ಕೊಟ್ಟರು ಅಷ್ಟೇ, ಕಾರ್ಡ್ ಕೊಟ್ಟರು ಅಷ್ಟೇ, ವಾಟ್ ಎವರ್ ನಿಮಗೆ ಅಲ್ಲಿ ಸೀರೆಗಳು ಇವಾಗ ಮುಂಚೆ ಥರ ಸಿಗ್ತಾ ಇಲ್ಲ. ಯಾಕೆಂದರೆ KSVC ಸೀರೆಗಳಿಗೆ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಆಗಿದೆ. ಎಷ್ಟರ ಮಟ್ಟಿಗೆ ಡಿಮ್ಯಾಂಡು ಅಂದರೆ 2020 ನಾನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 25% ಡಿಸ್ಕೌಂಟಿಂದ 5%ಗೆ ಬಂದಿದೆ. ಸೊ ಫ್ಯೂಚರ್ ಡೇಸಲ್ಲಿ ವಿತೌಟ್ ಎನಿ ಡಿಸ್ಕೌಂಟ್ ಸಿಗತ್ತೆ, ಸೀರೆಗಳು ಅವೈಲೇಬಲ್ ಇರುತ್ತೆ ಅನ್ನೋದಾದ್ರೂ ಹೋಗಿ ಜನ ಪರ್ಚೇಸ್ ಮಾಡ್ತಾರೆ. ಅಷ್ಟೊಂದು KSIC ಇತ್ತೀಚಿನ ದಿನಗಳಲ್ಲಿ 1.5 ಇಯರಿಂದ ತುಂಬಾ ಪಾಪ್ಯುಲರ್ ಆಯಿತು. ತುಂಬಾ ಸೇಲ್ಸು ಜಾಸ್ತಿ ಆಗ್ತಿದೆ. ಸೇಲ್ಸ್ ಜಾಸ್ತಿ ಆಗ್ತಿದೆಯಾ, ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆಯಾ ಗೊತ್ತಿಲ್ಲ. ಬಟ್ ಸೀರೆಗಳು ಮಾತ್ರ ಇವಾಗ ಮುಂಚೆ ಥರ ಸಿಗ್ತಾ ಇಲ್ಲ. ಮುಂಚೆ ಎಲ್ಲ ನಾವು ಈವ್ನಿಂಗ್ 6-6:30ಗೆ ಶೋರೂಮ್ಗೆ ಹೋದ್ರೂ ನಮಗೆ ಬೇಕಾದಂಗೆ ಆಪ್ಷನ್ಸ್ ಇರ್ತಾ ಇತ್ತು. ಇವಾಗ ಮಾರ್ನಿಂಗ್ 6 o'clock ಹೋದರೆ ಮಾತ್ರ ನಿಮಗೆ ಒಂದು ಸೀರೆ ಸಿಗತ್ತೆ, ಅದು ಒಬ್ಬರಿಗೆ ಒಂದು ಸೀರೆ ಅಂತೆ, ಅದರ್ವೈಸ್ ನೋ. ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯ್ತಾ? ಸೊ ಹಾಗಿದ್ರೆ ನೀವು ಈಸಿ ಪರ್ಚೇಸ್ ಸ್ಕೀಮ್ಗೆ ಹೋಗ್ತೀರಾ, RDಗೆ ಹೋಗ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.